ಹಾಯ್ ಎವ್ರಿವನ್. ಈಗ ನಾವು ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ 5 ಡಿಜಿಟ್ ಇಂಟು 5 ಡಿಜಿಟ್ಸ್ ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ಬಗ್ಗೆ ನೋಡೋಣ. ಸೊ 10,000 ನಂಬರ್ಗಳಿರಬೇಕು. ಸೊ ಅಂದರೆ 20,003 ಇಂಟು 60,008 ಈ ಥರ. ಮತ್ತು ನಡುವಲ್ಲಿ ಏನಿರಬೇಕು, 00 ಆರ್ 000 ಇರಬೇಕು. ಸೊ ಅಂತಹ ಒಂದು ನಂಬರ್ಗಳನ್ನು ಹೇಗೆ ಈಸಿಯಾಗಿ ಮಲ್ಟಿಪ್ಲೈ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಇಲ್ಲಿ 3 ಪಾರ್ಟ್ಸ್ ಬರ್ತಾವೆ. ಬಲಗಡೆಯಿಂದ ನೋಡಿದಾಗ ಫಸ್ಟ್ ಪಾರ್ಟ ಅಲ್ಲಿ 3 ಇಂಟು 8 ಮಾಡಬೇಕು, 24 ಆಗುತ್ತೆ. ಸೊ ಇಲ್ಲಿ ಎಡಗಡೆಯಿಂದ ಫಸ್ಟ್ ಪಾರ್ಟ್ ನೋಡ್ಬೋದು, 2 ಇಂಟು 6 ಏನಾಗುತ್ತೆ, 12 ಆಗುತ್ತೆ. ಸೊ ನಡುವಲ್ಲಿ ಏನು ಬರಿಬೇಕಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಬರೀಬೇಕು. 2 ಇಂಟು 8 16 ಪ್ಲಸ್ 6 ಇಂಟು 3 18. ಸೊ 16 ಪ್ಲಸ್ 18 ಎಷ್ಟಾಯಿತು, 34 ಆಯಿತು. ಸೊ ಇದು 12 34 24. ನೆಕ್ಸ್ಟ್ ಇವು 10,000 ನಂಬರ್ಗಳಿರೋದ್ರಿಂದ, ಸೊ 10,000 ಸ್ಥಾನದ ನಂಬರ್ಗಳಿರೋದ್ರಿಂದ 40 ಬರ್ತವೆ. ಸೊ ಇಲ್ಲಿ 40 ಬರೋದ್ರಿಂದ ನಾವು ಬಲಗಡೆಯಿಂದ ಫಸ್ಟ್ ಮತ್ತು ಸೆಕೆಂಡ್ ಪಾರ್ಟಲ್ಲಿ 4 ಡಿಜಿಟ್ ಆಗೋ ಹಾಗೆ ಬರಿಬೇಕಾಗುತ್ತೆ. ಸೊ ನಾವು 34ನ್ನು 0034 ಮತ್ತು 24ನ್ನು 0024 ಈ ಥರ ಬರೀಬೇಕು. ಸೊ ಇದರ 12 ಮತ್ತು ಹಾಗೆ ಇಡಬೇಕು ಅದನ್ನು. ಸೊ ಇದರ ಆನ್ಸರ್ ಏನು, 1 2 0 0 3 4 0 0 2 4 ಈ ಥರ ನಾವು ಮಲ್ಟಿಪ್ಲಿಕೇಶನ್ನ ಮಾಡಬೇಕು. ನೆಕ್ಸ್ಟ್ ಎಕ್ಸಾಂಪಲು 80,009 ಇಂಟು 90,008. ಸೊ ಫಸ್ಟ್ ಈ ಕಡೆ ನಾವು 9 8 72 ಮಾಡ್ತೀವಿ ಫಸ್ಟ್, ಮತ್ತು ಅಲ್ಲಿ 8 9 72 ಮಾಡ್ತೀವಿ. ನಡುವಲ್ಲಿ ಏನು ಮಾಡ್ತೀವಿ, 8 8 64 ಕ್ರಾಸ್ ಮಲ್ಟಿಪ್ಲಿಕೇಶನ್. 8 8 64 ಪ್ಲಸ್ 9 9 81 ಆಗುತ್ತೆ. 64 1 65, ಇದು 8 6 14 145 ಆಯಿತು. ನೆಕ್ಸ್ಟ್ 4 ಡಿಜಿಟ್ ಬರೋ ಹಾಗೆ ನಾವು ಬರಿಬೇಕಾಗುತ್ತೆ. 145ನ್ನು 145, 72ನ್ನು 0072 ಅಂತ ಬರಿತೀವಿ. ಸೊ ಇದರ ಆನ್ಸರ್ ಏನು, 7201450072. ಅದೇ ರೀತಿಯಾಗಿ ಥರ್ಡ್ ಎಕ್ಸಾಂಪಲ್ ನೋಡ್ಬೋದು, 40,005 ಇಂಟು 50,007. ಸೊ ಇಲ್ಲೂ ಕೂಡ ಹಾಗೆ ಈ ಕಡೆ 4 5 20 ಮಾಡ್ತೀವಿ, ಈ ಕಡೆ 5 7 35 ಮಾಡ್ತೀವಿ. ಸೊ ನಡುವಲ್ಲಿ 4 7 28 ಪ್ಲಸ್ 5 5 25 ಮಾಡ್ತೀವಿ. ಇದು ಏನಾಯಿತು, 53 ಆಗುತ್ತೆ. ಸೊ ಇಲ್ಲಿ 53ನ್ನು 00 53 4 ಡಿಜಿಟ್ ಆಗೋ ಹಾಗೆ ಬರೀಬೇಕು. 35ನ್ನು 00 35 4 ಡಿಜಿಟ್ ಆಗೋ ಹಾಗೆ ಬರೀಬೇಕು. ಸೊ ಇದರ ಆನ್ಸರು 20 00 53 00 35 ಅಥವಾ 2 0 0 5 3 0 0 3 5. ನೆಕ್ಸ್ಟ್ ಫೋರ್ತ್ ಎಕ್ಸಾಂಪಲ್ 20,012 ಇಂಟು 50,008. ಸೊ ಲಾಸ್ಟಲ್ಲಿ 12 8 96 ಮಾಡ್ತೀವಿ, ಹಾಗೆ ಬರೀರಿ. ನೆಕ್ಸ್ಟ್ 2 5 10 2 5 10 ಆಗುತ್ತೆ. ಸೊ ನಡುವಲ್ಲಿ ಏನಾಗುತ್ತೆ, 8 7 16 ಪ್ಲಸ್ 12 60 ಆಗುತ್ತೆ. ಸೊ ಇದು 76 ಬಂತು. ಇದನ್ನು ನಾವು 0 0 76 ಈ ಕಡೆ 0 0 96 ಅಂತ ಬರಿತೀವಿ. ಸೊ ಇದರ ಆನ್ಸರ್ ಏನು, 1 0 0 7 6 0 0 9 6. ಈ ಥರ ಈಸಿಯಾಗಿ ನಾವು ಮಲ್ಟಿಪ್ಲಿಕೇಶನನ್ನು ಮಾಡ್ಬೋದು.